ಮೈಸೂರಿನ ಬೋಗಾದಿ ರಸ್ತೆಯಲ್ಲಿರುವ ಭಾರತೀಯ ಮಾನವಶಾಸ್ತ್ರ ಸಮೀಕ್ಷಾ ಸಂಸ್ಥೆಯ ದಕ್ಷಿಣ ಪ್ರಾದೇಶಿಕ ಕೇಂದ್ರದ ಪ್ರಾದೇಶಿಕ ವಸ್ತು ಸಂಗ್ರಹಾಲಯದಲ್ಲಿ ತಮಿಳುನಾಡಿನ ನೀಲಗಿರಿಯ ಮುಳ್ಳು ಕುರುಂಬ ಬುಡಕಟ್ಟು ಜನಾಂಗದ ಸಾಂಪ್ರದಾಯಿಕ ರೇನ್ಕೋಟ್ ಆದ ಮುರಾಕೊಡಾಯ್ ಕುರಿತಾದ ಮಾಸಿಕ ಆಬ್ಜೆಕ್ಟ್ ಸ್ಪೀಕ್ಸ್ ವಸ್ತು ಮಾತನಾಡುತ್ತೆ. ಇನ್ನು ವಿಶೇಷ ಪ್ರದರ್ಶನವನ್ನ ಜೂನ್ 30ರಂದು ಅದ್ದೂರಿಯಾಗಿ ಉದ್ಘಾಟಿಸಲಾಗಿದೆ. ಚಾಮರಾಜನಗರ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಎಂಆರ್ ಗಂಗಾಧರ್ ಅವರು ಪ್ರದರ್ಶನವನ್ನ ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ತಿಂಗಳು ಒಂದು ವಿಶಿಷ್ಟ ಬುಡಕಟ್ಟು ವಸ್ತುವಿನ ಮೂಲಕ ಭಾರತದ ಶ್ರೀಮಂತ ಜನಾಂಗೀಯ ಪರಂಪರೆಯನ್ನ ಪರಿಚಯಿಸ್ತಾ ಇರುವ ವಸ್ತು ಸಂಗ್ರಹಾಲಯದ ಈ ನೂತನ ನಡೆಗೆ ಶ್ಲಾಘನೀಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಶ್ವವಿದ್ಯಾಲಯಗಳು ಮತ್ತು ಮಾನವಶಾಸ್ತ್ರ ಸಂಸ್ಥೆಗಳ ನಡುವೆ ವಿದ್ಯಾರ್ಥಿಗಳ ಭೇಟಿ, ಇಂಟರ್ನ್ಶಿಪ್ ಹಾಗೂ ಜಂಟಿ ಸಂಶೋಧನೆಗಳ ಮೂಲಕ ಶೈಕ್ಷಣಿಕ ಬಾಂಧವ್ಯ ಗಟ್ಟಿಗೊಳ್ಳಬೇಕು ಎಂದರು. ಇನ್ನು ಪಶ್ಚಿಮ ಘಟ್ಟಗಳ ನೀಲಗಿರಿ ಬೆಟ್ಟಗಳಲ್ಲಿ ವಾಸಿಸ್ತಾ ಇರುವ ಮುಳ್ಳು ಕುರುಂಬ ಸಮುದಾಯದವರು ಮಳೆಗಳಿಂದ ರಕ್ಷಣೆ ಪಡೆಯೋಕೆ ಸಂಪೂರ್ಣವಾಗಿ ಅರಣ್ಯದ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಿ ಈ ಮುರಾಕೊಡಾಯನ್ನ ತಯಾರಿಸ್ತಾರೆ. ಇನ್ನು ಕುರುಂಬ ಭಾಷೆಯಲ್ಲಿ ಮುರಾ ಎಂದ್ರೆ ಮೂರು ಹಾಗೂ ಕೊಡೈ ಎಂದ್ರೆ ಛತ್ರಿ ಎಂದರ್ಥ. ಇನ್ನು ಮೂರು ಬದಿಗಳ ವಿಶಿಷ್ಟ ವಿನ್ಯಾಸ ಹೊಂದಿರುವ ಇದನ್ನ ಧರಿಸಿದಾಗ ಮಳೆಗಾಲದ ಭತ್ತದ ನಾಟಿ ಸೇರಿದಂತೆ ಕೃಷಿ ಹಾಗೂ ಅರಣ್ಯ ಚಟುವಟಿಕೆಗಳ ವೇಳೆ ಕೈಗಳನ್ನ ಮುಕ್ತವಾಗಿ ಬಳಸಲು ಇದು ಸಹಕಾರಿಯಾಗುತ್ತೆ. ಇದನ್ನ ಬಿದಿರು ಅಥವಾ ರೆಡ್ ಪಟ್ಟಿಗಳ ಕಮಾನು ಚೌಕಟ್ಟು, ಇನ್ನು ಒಟೇರಿಯಾ ಇಂಡಿಕಾ ಅಂದ್ರೆ ಧೂಪದ ಮರ ಸಸ್ಯದ ಎಲೆಗಳನ್ನ ಹಾಗೂ ಕಾಡಿನ ಬಳ್ಳಿಗಳನ್ನ ಬಳಸಿ ಅತ್ಯಂತ ಕೌಶಲ್ಯಯುತವಾಗಿ ಸಿದ್ಧಪಡಿಸಲಾಗುತ್ತೆ. ಸಾಮಾನ್ಯವಾಗಿ ಸಮುದಾಯದ ಮಹಿಳೆಯರೇ ಇದನ್ನ ಸಿದ್ಧಪಡಿಸೋದು ಇದರ ಮತ್ತೊಂದು ವಿಶೇಷ. ಡಾಕ್ಟರ್ ಬನಿತಾ ಬೆಹರಾ ಅವರು ಸಿದ್ಧಪಡಿಸುವ ಈ ವಿಶೇಷ ಪ್ರದರ್ಶನವು ಸಾರ್ವಜನಿಕರ ವೀಕ್ಷಣೆಗಾಗಿ 1 ತಿಂಗಳ ಕಾಲ ಮುಕ್ತವಾಗಿರಲಿದೆ. ಇನ್ನು ಕಾರ್ಯಕ್ರಮದಲ್ಲಿ ದಕ್ಷಿಣ ಪ್ರಾದೇಶಿಕ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮಿಥುನ್ ಸಿದ್ಕರ್ ಅವರು ಕುಲಪತಿಗಳನ್ನ ಸನ್ಮಾನಿಸಿದರು. ಡಾಕ್ಟರ್ ವೇಣುಗೋಪಾಲ್ ಪಿಎಸ್ ಅವರು ಮೈಸೂರು ವಿಶ್ವವಿದ್ಯಾಲಯದ ಮಾನವಶಾಸ್ತ್ರ ವಿಭಾಗಕ್ಕೆ ನೆನಪಿನ ಕಾಣಿಕೆಯನ್ನ ನೀಡಿದರು. ಇನ್ನು ಮೈಸೂರು ವಿವಿ ಸಂಶೋಧಕರು, ವಿದ್ಯಾರ್ಥಿಗಳು ಹಾಗೂ ಸಂಸ್ಥೆಯ ಸಿಬ್ಬಂದಿ ಉಪಸ್ಥಿತರಿದ್ದರು.